ಇನ್ನು ಯುವತಿ ಏನು ಆರೋಪವನ್ನ ಮಾಡಿದ್ದಾರೆ, ದೂರನ್ನ ಕೂಡ ಕೊಟ್ಟಿದ್ದಾರೆ, ಎಫ್ಐಆರ್ ಕೂಡ ದಾಖಲಾಗಿದೆ. ಇದಕ್ಕೆ ಯುವತಿಯ ಆರೋಪವನ್ನ ಈಗ ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ಅಲ್ಲಗಳೆದಿದ್ದಾರೆ. ಯುವತಿಯ ವಿರುದ್ಧವೇ ಕೆಸಿ ಕಾರ್ಯಪ್ಪ ದೂರನ್ನ ದಾಖಲು ಮಾಡಿದ್ದಾರೆ. ಯುವತಿಯ ಜೊತೆಗೆ ಪ್ರೇಮಾಂಕುರ ನಿಜ, ಆಕೆ ಮದ್ಯವ್ಯಸನಿ ಆಗಿದ್ರಿಂದ ಬ್ರೇಕ್ ಆಫ್ ಆಗಿತ್ತು ಅಂತ ಹೇಳಿ ಅವ್ರು ಯೂಸ್ ಮಾಡೋದು ಡ್ರಗ್ಸ್ ಅಂತ ಯೂಸ್ ಮಾಡ್ತಾರೆ. ನನ್ನ ಕ್ರಿಕೆಟ್ ಕರಿಯರ್ ಅನ್ನ ಹಾಳು ಮಾಡೋಕೆನೆ ಈ ರೀತಿಯಾಗಿ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಗಲಗುಂಟೆ ಠಾಣೆಯಲ್ಲಿ ಕರಿಯಪ್ಪ ಪ್ರತಿ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಬೇಸಿಕಲಿ ಏನಾಗಿದೆ ಅಂದ್ರೆ, ಇದು ಇವಾಗ ನಾನು ಫಸ್ಟ್ ಎಫ್ಐಆರ್ ಮಾಡಿದ್ದೀನಿ. ಮೊನ್ನೆ 2 days ಬ್ಯಾಕ್ ನಾನು ಎಫ್ಐಆರ್ ಕೊಟ್ಟಿದ್ದೀನಿ. ದಟ್ ಇವ್ರು ನನಗೆ ಥ್ರೆಟನ್ ಮಾಡ್ತಾ ಇದ್ದಾರೆ, ಮತ್ತೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ. ನನ್ನ ಕ್ರಿಕೆಟ್ ಕರಿಯರ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ನನ್ನ ಅಪ್ಪ ಅಮ್ಮ, ನಾನು ಇಲ್ಲದೆ ಇರ್ಬೇಕಾದ್ರೆ ಅಪ್ಪ ಅಮ್ಮ ಮನೇಲಿ ಇರ್ಬೇಕಾದ್ರೆ ಇವರು ಮನೆಗೆ ಬಂದು ಮನೆ ರೋಡಲ್ಲೆಲ್ಲ ಅಂದ್ರೆ ಟಾರ್ಚರ್ ಮಾಡ್ಕೊಂಡು ಮನೆ ಒಳಗಡೆ ಮೆಟ್ಲ ಮೇಲೆ ಕೂತ್ಕೊಂಡು ಚಾಕುನೆಲ್ಲ ಆರ್ಡರ್ ಮಾಡಿ, ನಿಮ್ಗೆ ನೀನು ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಾನು ಚಾಕುಲಿ ಕುಯ್ಕೊಂಡ್ಬಿಡ್ತೀನಿ, ನನ್ನ ಮದುವೆ ಆಗಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ, ನಿನ್ನ ಹೆಸರು ಬರ್ದ್ಬಿಡ್ತೀನಿ, ಚಾಕುನೆಲ್ಲ ಆರ್ಡರ್ ಮಾಡಿ. ಸೊ ಅದು ತುಂಬಾನೇ ಒಂದು ಕಷ್ಟ ಆಗಿದೆ ನನಗೆ. ಸೊ ಅದರಿಂದ ನಾನು ನನ್ನ ಒಂದು ಸೇಫ್ಟಿ ಮತ್ತೆ ನನ್ನ ಪೇರೆಂಟ್ಸ್ ಒಂದು ಸೇಫ್ಟಿಗೋಸ್ಕರ ನಾನು ಎಫ್ಐಆರ್ ಕೊಟ್ಟಿದ್ದೀನಿ. ಫಸ್ಟ್ ಎಫ್ಐಆರ್ ನಾನು ಮಾಡಿದ್ದೀನಿ, ರಿಜಿಸ್ಟರ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಇವಾಗ ಕೌಂಟರ್ಗೆ ಅವರು ಟಿ ನಗರಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನಾವು 1.5 ವರ್ಷದಿಂದ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಸೊ ಬಂದು ಮೀಟ್ ಆಗಿ, ಸೊ ನಾವು ಒಂದೇ ಊರವರಾಗಿರೋದ್ರಿಂದ ನಾವು ರಿಲೇಶನ್ಶಿಪ್ ಅಲ್ಲಿ ಓಕೆನೂ ಆಯ್ತು, ಇಷ್ಟ ಆಗಿ ನಾವು ಲವ್ ಕೂಡ ಮಾಡಿದ್ವಿ. ಸೊ ಬೇಸಿಕಲಿ ಅದಾದ್ಮೇಲೆ ಏನಾಗಿದೆ ಅಂದ್ರೆ, ರಿಲೇಶನ್ಶಿಪ್ ಅದಾದ್ಮೇಲೆ ಇವರು ಗೊತ್ತಿರಲಿಲ್ಲ ನನಗೆ ಇವರು ಮದುವೆ ಆಗಿರೋದು ಕೂಡ. ಇವರು ಮದುವೆ ಆಗಿ ಒಬ್ಬ ಮುಸ್ಲಿಂ ಹುಡುಗನ ಮದುವೆ ಆಗಿ ಡಿವೋರ್ಸ್ ಆಗಿದೆ. ಸೊ ಅದಾದ್ಮೇಲೆ ಅಮೃತಹಳ್ಳಿಲಿ ಒಂದು ಕೇಸ್ ಇವಾಗಲೂ ರನ್ನಿಂಗ್ ಅಲ್ಲಿ ಇದೆ. ಒಬ್ಬ ಹುಡುಗನ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ. ಒಬ್ಬ ಅವ್ರೂರು ಹುಡುಗನ ಮೇಲೆನೆ ಇವರು ಹರಾಸ್ಮೆಂಟ್ ಕೇಸ್ ಆಗಿದೆ. ಅಮೃತಹಳ್ಳಿಲಿ ಇನ್ನೂ ರನ್ನಿಂಗ್ ಕೇಸ್ ಇದೆ. ಸೊ ಇಷ್ಟು ಅದೆಲ್ಲ ಆದ್ಮೇಲೆ ಅವರು ತುಂಬಾ ಡ್ರಗ್ ಮತ್ತೆ ಬೆಂಗಳೂರಲ್ಲಿ ಗೊತ್ತಿಲ್ಲ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ, ನನಗೆ ಅದು ಐಡಿಯಾ ಇಲ್ಲ. ಬಟ್ ತುಂಬಾನೇ ಡ್ರಗ್ ಅಡಿಕ್ಟ್, ಎಲ್ಲ ತರ ಡ್ರಗ್ಸ್ ಅವರು ಮಾಡ್ತಾ ಇದ್ರು. ಸೊ ನಾನು ಕ್ರಿಕೆಟ್ಗೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು. ಬಿಕಾಸ್ ನಾನು ಎಲ್ಲೇ ಕ್ರಿಕೆಟ್ ಮ್ಯಾಚ್ಗೆ ಹೋಗ್ತಾ ಇದ್ರು, ಏನೇ ಮಾಡ್ತಿದ್ರು, ತುಂಬಾ ಟಾರ್ಚರ್ ಮಾಡ್ತಿದ್ರು. ಮದುವೆ ಆಗ್ಬೇಕು, ಮದುವೆ ಆಗಿಲ್ಲ ಅಂದ್ರೆ ನೀನು ಹಂಗ್ ಮಾಡ್ಬಿಡ್ತೀನಿ, ಮದುವೆ ಆಗಿಲ್ಲ ಅಂದ್ರೆ ನೀನು ಹಿಂಗ್ ಮಾಡ್ಬಿಡ್ತೀನಿ, ಅದು ಇದು ಸಾಯಿಸ್ಬಿಡ್ತೀನಿ, ಅದು ಇದು ಅಂತ ಸ್ಟಾರ್ಟ್ ಮಾಡಿದ್ರು ಟಾರ್ಚರ್ ಮಾಡಕ್ಕೆ. ಮತ್ತೆ ಬೇಸಿಕಲಿ ಏನಂದ್ರೆ, ಇವರು ಎಲ್ಲ ಕಡೆ ಇದೇ ತರ ಡ್ರಗ್ಸ್ ಮಾಡಿ ತುಂಬಾನೇ ನನಗೆ ಕಷ್ಟ ಆಗ್ತಿತ್ತು. ಬಿಕಾಸ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಈ ತರ ಡ್ರಗ್ಸ್ ಆಗಲಿ, ಈ ತರ ಅದೇನೇನು ಡ್ರಗ್ಸ್ ನಂಗೆ ಗೊತ್ತಿಲ್ಲ. ಸೊ ಆ ಡ್ರಗ್ಸ್ ಎಲ್ಲ ಇದ್ರೆ ನನಗೆ ತೊಂದರೆ ಆಗುತ್ತೆ. ಬಿಕಾಸ್ ನಮ್ಮ ಸ್ಪೋರ್ಟ್ ಅಲ್ಲಿ ಅದೆಲ್ಲ ಅಲೋ ಇಲ್ಲ. ಸೊ ಅದೆಲ್ಲ ಮಾಡಿದ್ರೆ ನನಗೆ ತುಂಬಾ ನನ್ನ ಒಂದು ಕ್ರಿಕೆಟ್ ಕರಿಯರ್ಗೆ ತೊಂದರೆ ಆಗುತ್ತೆ. ಪ್ಲೀಸ್ ಬಿಡಿ, ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಇದನ್ನೆಲ್ಲ ಬಿಟ್ಟು ನೀವು ಚೆನ್ನಾಗಿರೋದಿದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ, ಇಲ್ಲಾಂದ್ರೆ ನನಗೆ ಪ್ಲೀಸ್ ನನಗೆ ರಿಲೇಶನ್ಶಿಪ್ ಬೇಡ. ಬಿಕಾಸ್ ನನಗೆ ಈ ಡ್ರಗ್ಸ್ ಇಂದ ನನ್ನ ಒಂದು ಕ್ರಿಕೆಟ್ ಕರಿಯರ್ ಹಾಳಾಗುತ್ತೆ ಅಂತ ನಾನು ಪದೇ ಹೇಳ್ತಾ ಇದ್ದೆ. ಸೊ ಅವರು ಏನ್ ಮಾಡಿದಾರೆ ಅಂದ್ರೆ, ಅವರು ಯಾವತ್ತೂ ಬಿಟ್ಟಿಲ್ಲ. ಸೊ ಡ್ರಗ್ಸ್ ಅಲ್ಲಿ ತುಂಬಾ ಅಡಿಕ್ಟ್ ಆಗಿ ಪದೇ ಎಲ್ಲ ತರ ಡ್ರಗ್ಸ್ ಮಾಡಿ ಅವ್ರಿಗೆ ಏನಾಗ್ತಿತ್ತು ಗೊತ್ತಿಲ್ಲ, ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ನನಗೆ. ಡ್ರಗ್ಸ್ ಮಾಡ್ಕೊಂಡು ಟಾರ್ಚರ್ ಕೊಟ್ಟಿದ್ದಾರೆ, ಇಲ್ಲಾಂದ್ರೂ ಟಾರ್ಚರ್ ಕೊಟ್ಟಿದ್ದಾರೆ. ಇಷ್ಟು ಅದಾದ್ಮೇಲೂ ಹೋಗಿ ಇವರು ನನ್ನ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಲಾಸ್ಟ್ ಇಯರ್ 2022 ನನ್ನ ಮೇಲೆ ಎಫ್ಐಆರ್ ಕೊಟ್ಟಿದ್ದಾರೆ. ಬಗಲಗುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಮಾಡಿದ್ದಾರೆ. ಸೊ ಎಫ್ಐಆರ್ ಮಾಡಾದ್ಮೇಲೆ ಇವರು ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೆನೂ ಅದು ಬಿ ರಿಪೋರ್ಟ್ ಆಗಿದೆ. ಅದು ಬಿ ರಿಪೋರ್ಟ್ ಆಗಿ 164 ಜಜ್ಮೆಂಟ್ ಕೂಡ ಆಗಿದೆ. ಸೊ ಅದೆಲ್ಲ ಆಗಿನೂ ಕೂಡ ಸೊ ಎಲ್ಲ ನಾವು ಒಂದೇ ಊರವ್ರು ಆಗಿರೋದ್ರಿಂದನೂ ನಾವು ಎಲ್ಲ ಈ ಫ್ಯಾಮಿಲಿ ಅವ್ರನ್ನ ಕೂರಿಸಿ, ನಮ್ಮ ಅಪ್ಪ ಅಮ್ಮ ಅವರಾಗ್ಲಿ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಕೂತಿ ಬುದ್ಧಿವಾದನೂ ಹೇಳಿ, ಸೊ ಈ ತರ ಡ್ರಗ್ಸ್ ಎಲ್ಲ ಬಿಡಬೇಕು, ತೊಂದರೆ ಆಗುತ್ತೆ ಒಬ್ಬ ಕ್ರಿಕೆಟಿಂಗ್ ಕರಿಯರ್, ನೀವೆಲ್ಲ ಈ ಡ್ರಗ್ಸ್ನೆಲ್ಲ ಬಿಡಬೇಕು ಅಂತ ಹೇಳಿದ್ರು. ಆದ್ರೂ ಇವರು ಬಿಟ್ಟೇ ಇಲ್ಲ. ಸೊ ಅದರಿಂದ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈ ತರ ರಿಲೇಶನ್ಶಿಪ್ ಅಲ್ಲಿ ಆಗಲ್ಲ, ಕಷ್ಟ ಆಗುತ್ತೆ. ಸೊ ಈ ತರ ಇರೋದ್ರಿಂದ ನನ್ನ ಮೇಲೆ ಈ ತರ ಡ್ರಗ್ಸ್ ಮಾಡ್ಕೊಂಡು ಮೇನ್ಲಿ ಕಾರಣ ಈ ಡ್ರಗ್ಸ್. ಮತ್ತೆ ಈ ತರ ನನಗೆ ಯಾಕಂದ್ರೆ ಮುಂಚೆ ಇವರು ರಿಲೇಶನ್ಶಿಪ್ ಅಲ್ಲಿ ಬಂದಾಗ ನನಗೇನು ಹೇಳಿರಲಿಲ್ಲ, ಇವ್ರು ಮದುವೆ ಆಗಿದ್ದು ಹೇಳಿರಲಿಲ್ಲ, ಇವರು ಏನು ಡಿವೋರ್ಸ್ ಆಗಿರೋದು ಹೇಳಿರಲಿಲ್ಲ. ಮತ್ತೆ ಅದಾದ್ಮೇಲೆ ಒಬ್ಬ ಹುಡುಗನ ಮೇಲೆ ಆಲ್ರೆಡಿ ಒಂದು ಹರಾಸ್ಮೆಂಟ್ ಕೇಸ್ ರನ್ನಿಂಗ್ ಅಲ್ಲಿ ಇದೆ ಅಮೃತಹಳ್ಳಿ ಸ್ಟೇಷನ್ ಅಲ್ಲಿ. ಸೊ ಇದೆಲ್ಲ ನನಗೆ ಅದಾದ್ಮೇಲೆ ಗೊತ್ತಾಗಿದ್ದು. ಸೊ ಇಷ್ಟೆಲ್ಲ ಬಿ ರಿಪೋರ್ಟ್ ಆಗಿ ಇದಾದ್ಮೇಲೂ ಇವಾಗ ಮೊನ್ನೆ ರೀಸೆಂಟ್ ಆಗಿ ತಂದೆ ತಾಯಿಗೆ ತೊಂದರೆ ಕೊಡೋದು, ಮತ್ತೆ ತಂದೆ ತಾಯಿ ಇಬ್ಬರೇ ಇರ್ಬೇಕಾದ್ರೆ ಚಾಕುನ ಆರ್ಡರ್ ಮಾಡಿ ನನ್ನ ಕುಯ್ಕೊಂತೀನಿ, ಇವಾಗ ನೀನು ನನ್ನ ಮದುವೆ ಆಗಿಲ್ಲ ಅಂದ್ರೆ, ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಾನು ನಿನ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ. ತಂದೆ ತಾಯಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಸೊ ಇಂಡೈರೆಕ್ಟ್ ಆಗಿ ಏನಂದ್ರೆ, ಇವಾಗ ಚಾಕುನ ತಗೊಂಡ್ಬಂದು ಮನೆ ಮುಂದೆ ಮೆಟ್ಲಲ್ಲಿ, ನಾನು ಮನೇಲಿ ಕ್ಯಾಮ್ರಾ ಇದೆ, ಎಲ್ಲ ರೆಕಾರ್ಡ್ ಆಗಿದೆ. ಸೊ ಚಾಕುನ ಆರ್ಡರ್ ಮಾಡಿ ನಾನು ಸಾಯ್ತೀನಿ ಅಂತೆಲ್ಲ ಇದು ಮಾಡಿ ಪೊಲೀಸರು ಇಮಿಡಿಯೇಟ್ ಆಗಿ ಆ ಚಾಕುನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲ ಸಿಕ್ಕಿದೆ, ಚಾಕು ಸಿಕ್ಕಿದೆ. ಮತ್ತೆ ಎಲ್ಲ ಇವರು ಅಷ್ಟು ಮನೆ ಮುಂದೆ ಬಂದು ಜೋರಾಗಿ ಬೆಲ್ ಹೊಡಿಯೋದು. ನಾನು ಇಲ್ಲೇ ಇರ್ಬೇಕಾದ್ರೆ ನನ್ನ ಪೇರೆಂಟ್ಸು ಇಬ್ಬರೇ ಇದ್ದಾಗ. ಅವರು ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ ಅನ್ನೋ ಮಾತ್ರಕ್ಕೆ ಇದೊಂದಿಷ್ಟು ದೊಡ್ಡ ಸುದ್ದಿ ಆಗ್ತಾ ಇದೆ.
ಇಂಥ ಅನೇಕ ಬರುತ್ತೆ. ಯುವತಿಗೆ ಮೋಸ ಮಾಡಿದ್ಲು, ಯುವಕನಿಗೆ ಮೋಸ ಮಾಡಿದ್ಲು, ಪ್ರೀತಿ ಒಪ್ಕೊಳ್ಳಿಲ್ಲ ಅಂತೇಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಪ್ರೀತಿ ಮಾಡಿ ಮೋಸ ಮಾಡಿದ್ರು ಅಂತ ಆತ್ಮಹತ್ಯೆ ಮಾಡಿಕೊಂಡ್ರು. ಸೊ ಈಗ ಈ ಪ್ರಕರಣ ಹೇಗಂತ ನೋಡೋಣ ಇನ್ನು.